बोलो भारत माता की बोलो भारत माता की ಮಾಜಿ ಪ್ರಧಾನಮಂತ್ರಿ ರೈತ ನಾಯಕ ಎಚ್ ಡಿ ದೇವೇಗೌಡಜಿ ಅವರಿಗೆ, ರಾಷ್ಟ್ರ ನಾಯಕ ಕೇಂದ್ರದ ಮಂತ್ರಿಯಾದ ಕುಮಾರಣ್ಣನ್ಗೆ, ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಜೆಡಿಎಸ್ ನ ಹೋರಾಟಕ್ಕೆ, ಜೆಡಿಎಸ್ ನ ಹೋರಾಟಕ್ಕೆ. ಬಂಧುಗಳೇ, ಇವತ್ತು ನಾವು ಈ ಫ್ರೀಡಂ ಪಾರ್ಕ್ ನಲ್ಲಿ ಈ ಭ್ರಷ್ಟ ಕಾಂಗ್ರೆಸ್ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ನಮ್ಮ ಈ ಪಕ್ಷ ರೈತರ ಪರವಾದ ಪಕ್ಷ, ಬಡವರ ಪರವಾದ ಪಕ್ಷ, ದೀನ ದಲಿತರ ಪರವಾದ ಪಕ್ಷ, ಮಹಿಳೆಯರ ಪರವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಪಕ್ಷ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಯಾವ್ದಾದ್ರು ಇದ್ರೆ ಅದು ಜಾತ್ಯತೀತ ಜನತಾದಳ ಅಂತ ಹೇಳಿ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಇವತ್ತು ಇಲ್ಲಿ ಬಂದಿರತಕ್ಕಂಥವ್ರು ಹೇಳ್ಕೊಳ್ಬೇಕಾಗಿದೆ. ಬಂಧುಗಳೇ, ಇವತ್ತು ನಮ್ಮ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಹೋರಾಟ ಪ್ರಾರಂಭ ಆಗಿದೆ. ಇದು ಪ್ರಾರಂಭ, ಈ ಸರ್ಕಾರದ ವಿರುದ್ಧ ಇದು ಪ್ರಾರಂಭ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಷ್ಟು ಜನಕ್ಕೆ ಮೋಸ ಮಾಡ್ತೀರಿ ಕಾಂಗ್ರೆಸ್ ಸರ್ಕಾರದವರೇ? ಈ ಸರ್ಕಾರದಿಂದ ರೈತರಿಗೆ ಮೋಸ, ಮಹಿಳೆಯರಿಗೆ ಮೋಸ, ದಲಿತರಿಗೆ ಮೋಸ, ಪರಿಶಿಷ್ಟ ಪಂಗಡದವರಿಗೆ ಮೋಸ, ಹಲವಾರು ಜನರಿಗೆ ಮೋಸ ಮಾಡ್ತಾ ಇರ್ತಕ್ಕಂಥ ಪಕ್ಷ ಈ ದೇಶದಲ್ಲಿ ಯಾವುದಾದ್ರೂ ಇದ್ರೆ ಅದು ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ನ ಇವತ್ತು ನಾವು ಹೇಳ್ಕೊಳ್ಬೇಕಾಗಿದೆ. ಅದ್ರ ವಿರುದ್ಧ ಇವತ್ತು ಹೋರಾಟ ಮಾಡಲಿಕ್ಕೆ ಈ ಸ್ವತಂತ್ರ ಉದ್ಯಾನವನದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಸಾಕಪ್ಪ ಸಾಕು ಈ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಈ ಸ್ಲೋಗನ್ ಅಡಿಯಲ್ಲಿ ನಾವೆಲ್ಲರೂ ಕೂಡ ಹೋರಾಟಕ್ಕೆ ಇವತ್ತು ಜೆಡಿಎಸ್ ನ ಇವತ್ತು ಸಿಪಾಯಿಗಳು, ಹೋರಾಟಗಾರರು ಇವತ್ತು ನಾವು ಇಳಿದಿದ್ದೇವೆ, ಹೋರಾಟ ಮಾಡ್ತೇವೆ ನಿಮ್ಮ ವಿರುದ್ಧ ಅಂತಕ್ಕಂಥದ್ನ ಸಿದ್ದರಾಮಣ್ಣ ಅವರೇ ಸರ್ಕಾರ ನಡೆಸ್ತಾ ಇದ್ದೀರಿ. ದಲಿತ ವಿರೋಧಿ ಸರ್ಕಾರವನ್ನ ನಡೆಸ್ತಾ ಇದ್ದೀರಿ, ರೈತರ ವಿರೋಧವಾಗಿರ್ತಕ್ಕಂಥ ಸರ್ಕಾರವನ್ನ ನಡೆಸ್ತಿದ್ದೀರಿ. ಡಿ ಕೆ ಶಿವಕುಮಾರ್ ಜಿ ಅವರೇ, ನೀವ್ ಹೇಳ್ತೀರಿ ಇವತ್ತು ಒಂದು ವರ್ಗಕ್ಕೆ ಮೀಸಲಾತಿ ಕೊಡ್ಲಿಕ್ಕೆ ನಾವು ಸಂವಿಧಾನ ಬೇಕಾದ್ರೂ ಬದಲಾವಣೆ ಮಾಡ್ತೀವಿ, ತಿದ್ದುತ್ತೀವಿ ಅಂತಕ್ಕಂಥ ಮಾತನ್ನ ನೀವು ಬಹಿರಂಗವಾಗಿ ಹೇಳ್ತೀರಿ ಅಂದ್ರೆ ಶಿವಕುಮಾರ್ ಜಿ ಅವರೇ, ನಿಮಗೆ ದಲಿತರ ಬಗ್ಗೆ ಕಾಳಜಿ ಇದೆಯಾ? ಅಂಬೇಡ್ಕರ್ ಬಗ್ಗೆ ಕಾಳಜಿ ಇದೆಯಾ? ಅಂಬೇಡ್ಕರ್ ಅವರ ವಿಚಾರವನ್ನ ನೀವು ತಿಳ್ಕೊಂಡಿದ್ದೀರಾ? ಇವತ್ತು ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ನೀವು ಹಿಂಬಾಲಿಸ್ತಾ ಇದ್ದೀರಾ? ನಿಜವಾಗ್ಲೂ ಕೂಡ ಇಲ್ಲ. ಅಂಬೇಡ್ಕರ್ ಜಿ ಅವರು ಬದುಕಿದ್ದಾಗಲೇ ಅವರನ್ನ ಚುನಾವಣೆಯಲ್ಲಿ ಸೋಲಿಸ್ತಿ ಕಷ್ಟಕ್ಕೆ ಒಳಪಡಿಸಿದಂಥವರು ನೀವೇ, ಕಾಂಗ್ರೆಸ್ನವರೇ ಅಂತಕ್ಕಂಥದ್ದನ್ನ ಈ ವೇದಿಕೆ ಮೇಲೆ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಅಂಬೇಡ್ಕರ್ ಅವರು ಬದುಕಿದ್ದಾಗ ಅವರ ಪುಸ್ತಕದಲ್ಲಿ, ಅವರ ಭಾಷಣದಲ್ಲಿ, ಹಲವಾರು ಸಾಹಿತ್ಯದಲ್ಲಿ ಅವತ್ತು ಬರೆದಿದ್ದಾರೆ, ಕಾಂಗ್ರೆಸ್ ಆವಾಸವನ್ನ ನನ್ನ ಜನ ಯಾರು ಕೂಡ ಮಾಡಬೇಡಿ, ಇದು ಮೋಸದ ಪಕ್ಷ ಅಂತಕ್ಕಂಥ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ನ ಈ ರಾಜ್ಯದ, ಈ ದೇಶದ ದಲಿತ ಬಂಧುಗಳು ಇವತ್ತು ಬಾಬಾ ಸಾಹೇಬರ ಮಾತುಗಳನ್ನ ಇವತ್ತು ನಾವು ಅರ್ಥ ಮಾಡ್ಕೋಬೇಕು. ಅವತ್ತಿನಿಂದ ಇವತ್ತುವರೆಗೂ ಕೂಡ ಬಾಬಾ ಸಾಹೇಬರಿಗೆ ಅನ್ಯಾಯವನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಅವ್ರು ಏನು ಹೇಳಿದ್ರು, ಅವರ ಯೋಜನೆಗಳನ್ನ, ಅವರ ಮಾತನ್ನ ಧಿಕ್ಕರಿಸಿ ದಲಿತರಿಗೆ ಮೋಸ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಈ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. 42,000 ಕೋಟಿ SCP TSP ಹಣವನ್ನ ಬೇರೆ ಯೋಜನೆಗೆ ವರ್ಗಾವಣೆ ಮಾಡಿಕೊಂಡು ದಲಿತರಿಗೆ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕ್ತಕ್ಕಂಥ ಕೆಲಸವನ್ನ ಮಾಡಿದಿರಲ್ಲ, ಇದು ನ್ಯಾಯನ ಸಿದ್ದರಾಮಣ್ಣ? ಎಲ್ಲೋದ್ರೂ ನಾ ದಲಿತರ ಪರ ಅಂತ ಹೇಳ್ತೀರಿ. 42,000 ಕೋಟಿ ದಲಿತರಿಗೆ ಮೀಸಲಿಟ್ಟಿದ್ದಂತ ಹಣವನ್ನ ಬೇರೆ ಯೋಜನೆಗೆ ಯಾಕೆ ನೀವು ವರ್ಗಾವಣೆ ಮಾಡ್ಕೊಂಡ್ರಿ? ಕೇಳಿದ್ರೆ ಪಾಪ ನಮ್ಮ ದಲಿತ ಮಂತ್ರಿಗಳು ಹೇಳ್ತಾರೆ, ಸರಿ ಸರಿ ಬಸ್ಸಲ್ಲೂ ನಮ್ಮ ಹೆಣ್ಮಕ್ಳು ಓಡಾಡ್ತಾರೆ, ಇವತ್ತು ಏನು
ಗೃಹಲಕ್ಷ್ಮಿನೂ ಕೂಡ ನಮ್ಮ ಹೆಣ್ಮಕ್ಳು ತಗೋತಾ ಇದ್ದಾರೆ, ದಲಿತ ಹೆಣ್ಮಕ್ಳು. ಕರೆಂಟ್ ಬಿಲ್ಲು ಕೂಡ ನಮ್ಮ ದಲಿತ ಹೆಣ್ಮಕ್ಳು ಕೊಡ್ತಾ ಇದ್ದೀವಿ. ಅದರಲ್ಲೂ ಕೂಡ ದಲಿತರಿಗೆ ಇವತ್ತು ಹಣ ಸೇರ್ತಾ ಇದೆ ಅಂತಕ್ಕಂಥ ಬಂಡತನದ ಮಾತನ್ನ ನೀವು ಹೇಳ್ತಾ ಇದ್ದೀರಲ್ಲ, ಅದನ್ನ ನೀವು ಸಮರ್ಥಿಸ್ಕೊತಾ ಇದ್ದೀರಲ್ಲ. ದಲಿತ ಮಂತ್ರಿಗಳು, ದಲಿತ MLAಗಳು ಏನ್ ಮಾಡ್ತಾ ಇದ್ದೀರಿ ನೀವು? ಸರ್ಕಾರದಲ್ಲಿ ಇಷ್ಟು ಅನ್ಯಾಯ ಆಗ್ತಾ ಇದ್ರು, ದಲಿತರಿಗೆ ಇಷ್ಟು ಅನ್ಯಾಯ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಕಣ್ಣು ಮುಚ್ಕೊಳ್ತಿದ್ದೀರಾ? ಪರಮೇಶ್ ಅವರೇ, ಖರ್ಗೆ ಅವರೇ, ಮಹದೇವಪ್ಪನವ್ರೆ, ನೀವೇ ಹೇಳಿದ್ರಲ್ರಿ. ಮಹದೇವಪ್ಪನವ್ರೆ, ನೀವೇ ಹೇಳಿದ್ರಿ ಅಸೆಂಬ್ಲಿನಲ್ಲಿ. ಹೌದು ಹೌದು, SCP TSP ಹಣವನ್ನು ವರ್ಗಾವಣೆ ಮಾಡ್ಕೊಂಡಿದ್ದೀವಿ, ನಿಜ ಅಂತಕ್ಕಂಥ ಮಾತನ್ನ ನೇರವಾಗಿ ನೀವೇ ಒಪ್ಕೊಂಡಿದ್ದೀರಿ ಮಹದೇವಪ್ಪನವ್ರೆ. ಆದ್ರೆ ನಿಮ್ಮ ಸರ್ಕಾರದ ನೀತಿಯನ್ನ, ಧೋರಣೆಯನ್ನ ಯಾಕೆ ಖಂಡಿಸ್ತಾ ಇಲ್ಲ ನೀವು ಅಂತಕ್ಕಂಥದ್ನ ಮಹದೇವಪ್ಪ ಅವ್ರಿಗೆ ಇವತ್ತು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಪಾಪ ನಮ್ಮ ಮರಿ ಖರ್ಗೆ ಒಬ್ರೊಬ್ರು ಅವ್ರೆ, ಅಸೆಂಬ್ಲಿಲಾದ್ರೂ ಅವರೇ ಎತ್ತಳದೆ, ಕ್ಯಾಬಿನೆಟ್ ಅಲ್ಲೂ ಅವ್ರದೇ ವಾಯ್ಸು, ರಾಜ್ಯದಲ್ಲೂ ಅವ್ರದೇ ವಾಯ್ಸು, ಡೆಲ್ಲಿನಲ್ಲೂ ಅವ್ರ ಅಪ್ಪಂದೇ ವಾಯ್ಸು. ಏನ್ ಮಾಡಿದ್ರಪ್ಪ ದಲಿತರಿಗೆ? ಖರ್ಗೆ ಅವರೇ, ಮರಿ ಖರ್ಗೆ ಅವರೇ, ಏನ್ ಮಾಡ್ತಾ ಇದ್ದೀರಿ? ನಿಮ್ಗೊಂದು ಸೀಟ್ ಕೊಡದೆ ಪಕ್ಕ ಕೂರಿಸ್ತಾರ ನಿಮ್ನ ಖರ್ಗೆಜಿ ಅವರೇ? ನಮ್ಮ ನಾಯಕರು, ನೀವು ದಲಿತರ ನಾಯಕರು. ಕಾಂಗ್ರೆಸ್ನವರು ನಿಮ್ಗೆ ಅಲ್ಲ, ನಿಮ್ಗೆ ಅನ್ಯಾಯ ಮೋಸ ಮಾಡಿದ್ರೆ, ನಿಮ್ಗೆ ಅಪಮಾನ ಆದ್ರೆ ನಮಗೂ ಕೂಡ ಅಪಮಾನ ಆಗುತ್ತೆ ಅನ್ನೋದನ್ನ ಖರ್ಗೆಜಿ ಅವರೇ ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ. ಈ ಸಮಾಜಕ್ಕೆ ಅನ್ಯಾಯ ಆಗುತ್ತೆ, ಈ ಸಮಾಜಕ್ಕೆ ಅಪಮಾನ ಆದ್ರೆ, ನಿಮ್ಗೆ ಅಪಮಾನ ಆದ್ರೆ ಈ ಸಮಾಜಕ್ಕೆ ಅಪಮಾನ ಆಗುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ಖರ್ಗೆಜಿ ಅವರೇ. ಪಾಪ ಮರಿ ಖರ್ಗೆ ಅವರು ಏನು ಈ ದಲಿತರ ಪರವಾಗಿ ನಮ್ಮ ಸಿದ್ಧಲಿಂಗಯ್ಯನವ್ರು ಹೇಳ್ತಿದ್ರು. ಸಿದ್ಧಲಿಂಗಯ್ಯನವ್ರು ಬರೆಯೋ ಸಾಹಿತ್ಯಕ್ಕೂ ಬಸವಲಿಂಗಪ್ಪ ಅವ್ರ ಮಗ ಬರೆಯೋ ಸಾಹಿತ್ಯಕ್ಕೂ ವ್ಯತ್ಯಾಸ ಇದೆ ಅಂತ. ಬಸವಲಿಂಗಪ್ಪ ಅವರು ಬರೋ ಸಾಹಿತ್ಯ, ಸಿದ್ಧಲಿಂಗಯ್ಯನವ್ರು ಬರೆಯೋ ಸಾಹಿತ್ಯ ಅಂತರಾಳದಿಂದ ಬರ್ತಕ್ಕಂಥ, ಬಡತನದಿಂದ ಬೆಂದು ನೊಂದು ಬರೆದಿರ್ತಕ್ಕಂಥ ಸಾಹಿತ್ಯ, ಹೋರಾಟ ಅಂತಕ್ಕಂಥ ಮಾತನ್ನ ಸಿದ್ಧಲಿಂಗಯ್ಯನವ್ರು ಹೇಳ್ತಾ ಇದ್ರು. ಆದ್ರೆ ಬಸವಲಿಂಗಪ್ಪ ಅವ್ರ ಮಗ ಬರೀತಕ್ಕಂಥ ಸಾಹಿತ್ಯ ಆಗ್ಲಿ, ಸಿದ್ಧಲಿಂಗಯ್ಯನವ್ರ ಮಗ ಬರೀತಕ್ಕಂಥ ಸಾಹಿತ್ಯ ಆಗ್ಲಿ, ಅದು ನಿಜವಾದ ಅಂತರಾಳದ ನೋವಿನ ಸಾಹಿತ್ಯ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಇವತ್ತು ಸಿದ್ಧಲಿಂಗಯ್ಯನವ್ರು ಹೇಳಿದ್ದಾರೆ. ಹಂಗಾಗಿ ಇವತ್ತು ಖರ್ಗೆ ಅವರ ಹೋರಾಟನ ಬೇರೆ, ಖರ್ಗೆ ಅವರ ನೋವೇ ಬೇರೆ. ಇವತ್ತು ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಸಂಸ್ಕೃತಿನ ಬೇರೆ, ನಿಮ್ಮ ದಲಿತ ಹೋರಾಟನ ಬೇರೆ. ಇವತ್ತು ನಿಮ್ಮ ಮನಸ್ಸಿನಿಂದ, ಅಂತರಾಳದಿಂದ ಹೋರಾಟ ಮಾಡ್ತಕ್ಕಂಥದ್ದು ಕಲ್ತ್ಕೊಳ್ಳಿ. ನೀವಿನ್ನೂ ಕಲಿಬೇಕಾದ್ದು ಇವತ್ತು ಪ್ರಿಯಾಂಕಾ ಖರ್ಗೆ ಅವರೇ ಬಹಳಷ್ಟಿದೆ. 42,000 ಕೋಟಿ ಇವತ್ತು ದಲಿತರ ಹಣವನ್ನು ನುಂಗಿರ್ತಕ್ಕಂಥ ನೀವು ವಾಪಸ್ ಕೊಡಿ ಅಂತಕ್ಕಂಥದ್ನ ಈ ವೇದಿಕೆ ಮೇಲೆ ನಾವು ಒತ್ತಾಯ ಮಾಡ್ತಾ, ಇವತ್ತು ಏನು ಸಾಕಪ್ಪ ಸಾಕು ಈ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಸ್ಲೋಗನ್ ಅಲ್ಲಿ ಇವತ್ತು ನಾವೆಲ್ಲ ಸೇರಿ ಹೋರಾಟ ಮಾಡ್ತಾ ಇದ್ದೇವೆ. ದಲಿತರಿಗೆ ಆಗಿರ್ತಕ್ಕಂಥ ಮೋಸ, ಅನ್ಯಾಯವನ್ನ ಕೂಡಲೇ ಸರಿ ಮಾಡಬೇಕು, ಕೂಡಲೇ ಕುರ್ಚಿ ಬಿಟ್ಟು ಕೆಳಗಡೆ ಎಳಿಬೇಕು ಅಂತೇಳಿ ನಿಮ್ಮೆಲ್ಲರಲ್ಲೂ ಕೂಡ ಇವತ್ತು ಕಾಂಗ್ರೆಸ್ ಅನ್ನ ನಾನು ಇವತ್ತು ಒತ್ತಾಯ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ಹೋರಾಟಕ್ಕೆ ಜಯವಾಗಲಿ. ಇವತ್ತು JDS ಹೋರಾಟಕ್ಕೆ, JDS ಹೋರಾಟಕ್ಕೆ, JDS ಹೋರಾಟಕ್ಕೆ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.